ಗ್ಯಾರಂಟಿ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ. ನಾನು ಆದರ್ಶಿನಿ. ಡಾಕ್ಟರ್ ಶಿವರಾಜ್ ಕುಮಾರ್ ಹ್ಯಾಟ್ರಿಕ್ ಹೀರೋ, ಕರುನಾಡ ಚಕ್ರವರ್ತಿ, ಎನರ್ಜಿ ಹೌಸ್ ಅಂತ ಸುಮ್ಮನೆ ಕರೆಯಲ್ಲ. ಬಿಕಾಸ್ ಅವರು ರಿಯಲ್ ಲೈಫ್ನ ಫೈಟರ್ ಅಂದರೆ ನಿಜವಾಗ್ಲೂ ತಪ್ಪೇ ಆಗಲ್ಲ. ಇತ್ತೀಚೆಗಷ್ಟೇ ಕ್ಯಾನ್ಸರಿಂದ ಮುಕ್ತ ಆಗಿರುವಂಥ ನಮ್ಮ ಶಿವಣ್ಣ ಅವರು ಕಳೆದ ವರ್ಷ ಅಂದರೆ 24ನೇ ತಾರೀಕು ಡಿಸೆಂಬರು ಅಮೇರಿಕಾಗೆ ಹೋಗಿ ಶಸ್ತ್ರಚಿಕಿತ್ಸೆಯನ್ನು ಮಾಡ್ಕೊಬಂದಂಥವ್ರು. ಸೊ ಈಗ ಆ ಕುರಿತಾಗಿ ಒಂದು ಡಾಕ್ಯುಮೆಂಟ್ರಿನ ಮಾಡ್ತಿದ್ದಾರಂತೆ. ಹೌದು, ಶಿವಣ್ಣ ಅವರು ಮೊದಲೇನೆ ತಮ್ಮ ಅಭಿಮಾನಿಗಳ ಹತ್ರ ಏನನ್ನೂ ಮುಚ್ಚಿಡಬಾರ್ದು, ಎಲ್ಲವನ್ನೂ ಅಭಿಮಾನಿಗಳಿಗೆ ಹೇಳಬೇಕು ಅಂತ ಒಂದು ಆಶಯ ಇಟ್ಕೊಂಡವರು. ಸೊ ಅವರು ಹೇಳಿರೋದು ಇಷ್ಟೇ, ಕ್ಯಾನ್ಸರ್ ಅನ್ನೋದು ಒಂಥರ ಭಯಾನಕ ರೋಗ. ಕ್ಯಾನ್ಸರ್ ಅಂದರೆ ಬಹಳಷ್ಟು ಭಯ ಇರುತ್ತೆ ಜನರಿಗೆ. ಆ ಭಯನ ಹೋಗ್ಲಾಡ್ಸೋದಕ್ಕೆ ಓಪನ್ ಅಪ್ ಆಗಬೇಕು ಎಲ್ಲರೂ ಅಂತ ಹೇಳಿ ಶಿವಣ್ಣ ಅವರು ಖುದ್ದಾಗಿ ದಂಪತಿ ಒಂದು ಡಾಕ್ಯುಮೆಂಟ್ರಿನ ಮಾಡಿದ್ದಾರೆ. ಸೊ ಆ ಡಾಕ್ಯುಮೆಂಟ್ರಿಯಲ್ಲಿ ಏನೆಲ್ಲ ಇರುತ್ತೆ ಆ ಕುರಿತಾದಂಥ ಇಂಚಿಂಚು ಮಾಹಿತಿನ ಗ್ಯಾರಂಟಿ ನ್ಯೂಸ್ನಲ್ಲಿ ನಾವು ನಿಮಗಾಗಿ ನೀಡ್ತಿದ್ದೀವಿ. ಚೆಕ್ ಲುಕ್. ಕರುನಾಡ ಚಕ್ರವರ್ತಿ, ಕನ್ನಡ ಚಿತ್ರದ ಲಿವಿಂಗ್ ಲೆಜೆಂಡ್, ಸ್ಯಾಂಡಲ್ವುಡ್ನ ಲೀಡರ್, ಸನ್ ಆಫ್ ಬಂಗಾರದ ಮನುಷ್ಯ ಡಾಕ್ಟರ್ ಶಿವರಾಜ್ ಕುಮಾರ್ಗೆ ಈಗ 62 ವರ್ಷ. ಆದ್ರೆ ಅವರ ಜೀವನೋತ್ಸಾಹ ನೋಡಿದ್ರೆ 20ರ ಹರಿಯದ ಯುವಕನನ್ನ ಕೂಡ ನಾಚಿಸುವಂತದ್ದು. ಅದರಲ್ಲೂ ಇತ್ತೀಚೆಗೆ ಅವರಿಗೆ ಕ್ಯಾನ್ಸರ್ ಬಂದು ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ತುಂಬಾ ಕುಗ್ಗಿ ಹೋಗಿದ್ರು. ಸುಮಾರು 13 ಕೆಜಿ ದೇಹದ ತೂಕ ಇಳಿದಿರೋ ಶಿವಣ್ಣ ಕಂಪ್ಲೀಟ್ ಆಗಿ ಕ್ಯಾನ್ಸರ್ ಮುಕ್ತರಾಗಿದ್ದಾರೆ ಅನ್ನೋದೇ ಇಂಟ್ರೆಸ್ಟಿಂಗ್. ಹೌದು, ಶಿವರಾಜ್ ಕುಮಾರ್ ಈಗ ವೇಟ್ ಕೊಂಚ ಹೆಚ್ಚಾಗಬೇಕು ಅನ್ನೋದು ಬಿಟ್ರೆ ಉಳಿದಂತೆ ಅವರ ಎನರ್ಜಿ ಲೆವೆಲ್, ಸಿನಿಮೋತ್ಸಾಹ, ಜೀವನೋತ್ಸಾಹದಲ್ಲಿ ಕಿಂಚಿತ್ತು ಬದಲಾವಣೆ ಆಗಿಲ್ಲ. ಮತ್ತೆ ಸಿನಿಮಾ ಶೂಟಿಂಗಿಗೆ ಸಜ್ಜಾಗಿದ್ದಾರೆ. ಒಂದ್ ಕಡೆ ತಮ್ಮ 131ನೇ ಸಿನಿಮಾ, ಮತ್ತೊಂದೆಡೆ ತೆಲುಗಿನ ರಾಮ್ ಚರಣ್ ಸಿನಿಮಾ, ತಮಿಳಿನ ರಜನಿಕಾಂತ್ ಜೈಲರ್ 2 ಚಿತ್ರ, ಹೀಗೆ ಸಾಲು ಸಾಲು ಸಿನಿಮಾಗಳ ಶೂಟಿಂಗ್ ಅಡ್ಡಾಗಿ ತುದಿಗಾಲಲ್ಲಿ ನಿಂತಿದ್ದಾರೆ. ಇವೆಲ್ಲದರ ಮಧ್ಯೆ ಶಿವಣ್ಣ ನಿಜ ಜೀವನದ ರಿಯಲ್ ಫೈಟರ್ ಅನ್ನೋದು ಸಾಬೀತಾಗಿದೆ. ಅವರ ವಿಲ್ ಪವರ್ ಎಂತದ್ದು ಅನ್ನೋದಕ್ಕೆ ಕ್ಯಾನ್ಸರ್ ಗೆದ್ದು ಬಂದದ್ದೇ ಜ್ವಲಂತ ನಿದರ್ಶನ. ಸುಮ್ನೆ ಅವರನ್ನ ಎನರ್ಜಿ ಹೌಸ್ ಅಂತ ಕರೆಯಲ್ಲ. ಕ್ಯಾನ್ಸರ್ ಚಿಕಿತ್ಸೆಗಾಗಿ ಅಮೆರಿಕಾಗೆ ತೆರಳಿದ್ದು, ಅಲ್ಲಿ ಸರ್ಜರಿ ನಡೆದದ್ದು, ನಂತರ ರಿಕವರಿ ಪ್ರೊಸೆಸ್ ಸೇರಿದಂತೆ ಪ್ರತಿಯೊಂದನ್ನು ಕ್ಯಾಮೆರಾದಲ್ಲಿ ಚಿತ್ರೀಕರಿಸಲಾಗಿದೆ. ಅದೀಗ ವಿಡಿಯೋ ರೂಪ ಪಡೆದು ಹೊರಬರಲಿದೆ. ಅದಕ್ಕೆ ಡಾಕ್ಯುಮೆಂಟರಿ ರೂಪ ಕೊಡೋಕೆ ಸಜ್ಜಾಗಿದ್ದಾರೆ ಶಿವಣ್ಣ ಮತ್ತು ಗೀತಕ್ಕ. ಕಳೆದ ವರ್ಷ ಡಿಸೆಂಬರ್ 24ರಂದು ಅಮೆರಿಕಾದ ಫ್ಲೋರಿಡಾದಲ್ಲಿರುವಂತಹ ಮಿಯಾಮಾ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ನಲ್ಲಿ ನಟ ಶಿವರಾಜ್ ಕುಮಾರ್ ಅವರಿಗೆ ಶಸ್ತ್ರಚಿಕಿತ್ಸೆ ಮಾಡಲಾಗಿತ್ತು. ಡಾಕ್ಟರ್ ಮುರುಗೇಶ್ ಮನೋಹರನ್ ಅವರಿಂದ ಶಿವಣ್ಣ ಅವರಿಗೆ ಸರ್ಜರಿ ಮಾಡಲಾಗಿದೆ. ಅಂದಹಾಗೆ ಈ ವೈದ್ಯರು ಮೂಲತಃ ನಮ್ಮ ಬೇಲೂರಿನವರು, ಬೆಳೆದಿದ್ದೆಲ್ಲ ಚೆನ್ನೈನಲ್ಲಿ, ಆದ್ರೀಗ ವೃತ್ತಿ ಮಾಡ್ತಿರೋದು ಮಿಯಾಮಿಯಲ್ಲಿ ಅನ್ನೋದು ವಿಶೇಷ. ರೋಬೋಟಿಕ್ ಅಲ್ಲದೆ ಮ್ಯಾನ್ಯುಯಲ್ ಸರ್ಜರಿ ಮಾಡಿರೋ ವೈದ್ಯರು ಶಿವಣ್ಣನಿಗೆ ಬಂದಲ್ಲ ಬರೋಬ್ಬರಿ 6 ಸರ್ಜರಿ ಮಾಡಿದ್ದಾರೆ. ಸುಮಾರು 4.5 ಗಂಟೆಗಳ ಕಾಲ ಸರ್ಜರಿ ನಡೆದಿದ್ದು, ಇಂಟೆಸ್ಟೈನ್ ಭಾಗವನ್ನ ತೆಗೆದು ಬ್ಲಾಡರ್ ಅನ್ನ ರೀಕನ್ಸ್ಟ್ರಕ್ಟ್ ಮಾಡಲಾಗಿದೆಯಂತೆ. ಶಿವಣ್ಣನ ದೇಹದ ಒಳಭಾಗದಲ್ಲಿ ಒಟ್ಟು 190 ಸ್ಟಿಚಸ್ ಬಿದ್ದಿರೋದು ರೋಚಕವೇ ಸರಿ. ಇದೆಲ್ಲವೂ ಕ್ಯಾಮೆರಾದಲ್ಲಿ ಸರಿಯಾಗಿರೋದು ಮತ್ತೊಂದು ವಿಶೇಷ. ಆ ರೋಚಕ ಸರ್ಜರಿ ಬಳಿಕ ಬೇಗನೆ ರಿಕವರ್ ಆದ ಶಿವಣ್ಣ ಮಾರನೇ ದಿನವೇ ಆಸ್ಪತ್ರೆಯಲ್ಲಿ ಎದ್ದು ಓಡಾಡ್ತಿದ್ರಂತೆ. ಶಿವಣ್ಣ ನಡೆಯೋದನ್ನ ಕಂಡು ಅಲ್ಲಿನ ಸಿಬ್ಬಂದಿ ಚಪ್ಪಾಳೆ ಹೊಡೆಯೋ ಮೂಲಕ ಸ್ಥೈರ್ಯ ತುಂಬುತ್ತಿದ್ರಂತೆ. ಕ್ಯಾನ್ಸರ್ ಮುಕ್ತರಾದ ಬಳಿಕ ಆ ಮಿಯಾಮಿಯಲ್ಲಿ ಕುಟುಂಬ ಸಮೇತ ಚಿಕಿತ್ಸೆಗೊಳಗಾದವರು ಗಂಟೆ ಹೊಡೆಯೋ ಪದ್ಧತಿ ಇದೆಯಂತೆ. ಶಿವಣ್ಣ, ಗೀತಕ್ಕ, ನಿವೇದಿತಾ ಕೂಡ ಕ್ಯಾನ್ಸರ್ ಮುಕ್ತರಾಗಿರೋದನ್ನ ಗಂಟೆ ಹೊಡೆಯೋ ಮೂಲಕ ವ್ಯಕ್ತಪಡಿಸಿದ್ದಾರೆ. ಕ್ಯಾನ್ಸರ್ ಅಂದಾಕ್ಷಣ ಮಾನಸಿಕವಾಗಿ ಕುಗ್ಗಿ ಹೋಗ್ತಾರೆ, ದೈಹಿಕವಾಗಿ ಆ ಕಾಯಿಲೆಯೇ ಕುಗ್ಗಿಸಿ ಬಿಡುತ್ತೆ. ಆದ್ರೆ ಈ ಡಾಕ್ಯುಮೆಂಟರಿ ನೋಡಿದ್ರೆ ಧೈರ್ಯ ಹೆಚ್ಚಾಗಲಿದೆ,
ಕ್ಯಾನ್ಸರ್ನಿಂದ ಬಳಲ್ತಿರೋರಿಗೆ ಈ ಕಿರುಚಿತ್ರ ಕೊಡುತ್ತೆ ಬೆಗ್ ರಿಲೀಫ್. ಜನರಲ್ಲಿ ಅರಿವು ಮೂಡಿಸೋ ನಿಟ್ಟಿನಲ್ಲಿ ಈ ಸಾಕ್ಷ್ಯಚಿತ್ರ ಹೊರಬಂದಿದ್ದು, ಸದ್ಯದಲ್ಲೇ ಅದನ್ನ ಅಫಿಷಿಯಲ್ ಆಗಿ ರಿಲೀಸ್ ಕೂಡ ಮಾಡ್ತಿದ್ದಾರೆ ಶಿವರಾಜ್ ಕುಮಾರ್ ಮತ್ತು ಗೀತಾ ಶಿವರಾಜ್ ಕುಮಾರ್. ಕ್ಯಾನ್ಸರ್ ಅಂದ ತಕ್ಷಣ ಜನ ಕುಗ್ತಾರೆ, ಧೈರ್ಯ ಕಳ್ಕೊಂತಾರೆ, ಹಾಗೆ ಆತ್ಮವಿಶ್ವಾಸವನ್ನೇ ಕಳ್ಕೊಳ್ತಾರೆ. ಸೊ ಅಂಥವ್ರಿಗೆ ಧೈರ್ಯ ತುಂಬುವಂತಹ ಸಾಹಸ ಮಾಡಿರೋದು ನಮ್ಮ ಕರುನಾಡ ಚಕ್ರವರ್ತಿ ದಂಪತಿಗಳು. ಸೊ ಅವರಿಬ್ಬರಿಗೆ ಹ್ಯಾಟ್ಸ್ ಆಫ್ನ ಹೇಳ್ತಾ ಮತ್ತಷ್ಟು ಇಂಟ್ರೆಸ್ಟಿಂಗ್ ಅಪ್ಡೇಟ್ಗಳಿಗೆ ನೀವು ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.